ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಪುಣ್ಯನಾಮದಲ್ಲಿ ನಿಮಗೆ ಸಮಾಧಾನವೂ ನಿತ್ಯ ಸಂತೋಷವೂ ಇರಲಿ. ಅರಣ್ಯಕಾಂಡ 23ನೇ ಅಧ್ಯಾಯದಲ್ಲಿ ಆಶೀರ್ವಾದ ಮತ್ತು ಶಾಪದ ಕುರಿತಾದಂತಹ ವಿಷಯವನ್ನು ನಾವಿಲ್ಲಿ ನೋಡುತ್ತೇವೆ. ಅರಸನಾದ ಬಾಲಾಕನು ಬಿಳಾಮನನ್ನು ಕರೆಸಿ ಆರಿಸಿಕೊಂಡಂತಹ ದೇವ ಜನರಾಗಿರುವಂತಹ ಇಸ್ರಾಯೇಲರ ವಿರುದ್ಧವಾಗಿ ಶಪಿಸಬೇಕೆಂಬುದಾಗಿ ಬಿಳಾಮನನ್ನ ಕರೆ ಕಳುಹಿಸ್ತಾನೆ. ಬಿಳಾಮನು ದೇವರು ಕೊಟ್ಟಂತ ಮಾತನ್ನು, ಅಂದ್ರೆ ದೇವರು ಅನುಗ್ರಹಿಸಿದಂತ ಮಾತುಗಳನ್ನೇ ಹೊರತು ಇನ್ಯಾವುದನ್ನು ಹೇಳಲಿಲ್ಲ. ಅಂದ್ರೆ ದೇವರು ಆಶೀರ್ವಚನವನ್ನು ಕೊಟ್ಟದ್ದನ್ನೇ ಇಸ್ರಾಯೇಲರಿಗೆ ಆಶೀರ್ವದಿಸುವಂತಹ ಪರಿಸ್ಥಿತಿ ಅಲ್ಲಿ ಬಿಳಾಮನಿಗೆ ಒದಗಿ ಬರುತ್ತದೆ. ಇಲ್ಲಿ ಆಶೀರ್ವಾದ ಎನ್ನುವಂತಹ ಆ ಪದಕ್ಕೆ ಬಳಸಲ್ಪಟ್ಟಂತಹ ಇಬ್ರಿಯ ಪದ ಬೆರಾಖ ಎನ್ನುವಂಥದ್ದು ಬ್ಲೆಸ್ಸಿಂಗ್, ಆಶೀರ್ವಾದ. ಪ್ರೇರೆ, ನಮ್ಮ ಪರಿಧಿಯಲ್ಲಿ ಅಥವಾ ನಮ್ಮ ಪ್ರಜ್ಞೆಯಲ್ಲಿ ಆಶೀರ್ವಾದವೆಂದರೆ ನಾವು ನೂತನ ಗೃಹವನ್ನು ನಿರ್ಮಿಸಿದರೆ, ಕಟ್ಟಿದರೆ, ನೂತನ ವಾಹನ ಖರೀದಿ ಮಾಡಿದರೆ, ಅಥವಾ ನಮ್ಮ ಮಕ್ಕಳು ಒಳ್ಳೆಯ ಅಂಕಗಳು, ರ್ಯಾಂಕ್ ತೆಗೆದುಕೊಂಡು ತೇರ್ಗಡೆ ಹೊಂದಿದರೆ, ನಮಗೆ ಒಳ್ಳೆಯದು ಸಂಭವಿಸಿದರೆ ಮಾತ್ರ ನಾವು ದೇವರ ಆಶೀರ್ವಾದ ಎಂಬುದಾಗಿ ಭಾವಿಸಿದ್ದೇವೆ. ಅದಕ್ಕೂ ಮಿಗಿಲಾಗಿ ಅರ್ಥವೈಶಾಲ್ಯವನ್ನೂ ಇನ್ನೂ ಆಳವಾದಂತಹ ಅರ್ಥವನ್ನು ಹೊಂದಿರುವಂಥದ್ದೇ ಬೆರಾಖ ಎನ್ನುವಂಥದ್ದಾಗಿದೆ. ಇಲ್ಲಿ ಬೆರಾಖ ಎನ್ನುವಂಥದ್ದು ದೇವರ ಅನುಗ್ರಹ, ಫೇವರ್ ಫ್ರಮ್ ಗಾಡ್ ಎಂಬುದಾಗಿ, ದೇವರಿಂದ ನಾವು ಪಡೆಯುವಂತಹ ಒಂದು ಅನುಗ್ರಹ. ಅಂದ್ರೆ ದೇವರಿಂದ ನಮಗೆ ಪ್ರೀತಿ, ಕರುಣೆ, ಮಮತೆ, ವಾತ್ಸಲ್ಯ ಇವುಗಳು ದೊರೆಯುವಂಥದ್ದು. ಮಾತ್ರವಲ್ಲದೆ ಪ್ರಾಸ್ಪೆರಿಟಿ, ಅಭಿವೃದ್ಧಿ ಎಂಬುದಾಗಿ. ಅಭಿವೃದ್ಧಿ ಎನ್ನುವಂಥದ್ದು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಪ್ರಮೋಷನ್ಗಳಾಗುವಂಥದ್ದು, ಉನ್ನತ ಸ್ಥಿತಿಗತಿಗಳು, ಸ್ಥಾನಮಾನಗಳನ್ನು ಹೊಂದುವಂಥದ್ದು ಮಾತ್ರವೇ ಅಲ್ಲದೆ ಪ್ರತಿಯೊಂದು ಸಣ್ಣ ವಿಷಯಗಳಲ್ಲಿಯೂ ಸಹ ನಾವು ದೇವರು ಕೊಡುವಂತಹ ಆ ಫಲದಾಯಕವಾದಂಥ ಯಶಸ್ಸು ಕಾಣುವಂತ ಸಫಲತೆಯನ್ನು ಹೊಂದುವಂಥದ್ದು. ಮಾತ್ರವಲ್ಲದೆ ಆರೋಗ್ಯದಲ್ಲಿ, ಶಕ್ತಿ, ಸಾಮರ್ಥ್ಯ, ಚೈತನ್ಯದಲ್ಲಿ ಇವುಗಳನ್ನು ಸಹ ನಾವು ದಿನೇ ದಿನೇ ಉತ್ತಮವಾಗಿ ಇರುವಂಥದ್ದು. ಇದರ ದೇವರ ಈ ಅನುಗ್ರಹವನ್ನು ಅನುಭವಿಸುವಂತದ್ದಾಗಿದೆಯಲ್ಲ, ಇವೂ ಸಹ ದೇವರ ಆಶೀರ್ವಾದವೇ. ಬಹಳ ಪ್ರಮುಖವಾದಂತಹ ವಿಷಯ ಆಶೀರ್ವಾದ ಎನ್ನುವಂಥದ್ದನ್ನ ನಾವು ಲೌಕಿಕವಾಗಿ, ಪ್ರಾಪಂಚಿಕವಾದಂತಹ ರೀತಿಯಲ್ಲೇ ಪರಿಗಣಿಸಿ ನಾವು ಮಾತನಾಡುತ್ತೇವೆ. ಇಹಲೋಕದಲ್ಲಿ ನಮಗೆ ಸಂಭವಿಸುವಂತಹ ಒಳಿತು, ಇಹಲೋಕದಲ್ಲಿರುವಂತಹ ನಮ್ಮ ಆಸ್ತಿ ಅಂತಸ್ತು, ನಮ್ಮ ಎಲ್ಲಾ ತರನಾದಂತಹ ಈ ಭೋಗದ ವಿಷಯಗಳಲ್ಲಿರುವಂಥದ್ದನ್ನು. ಆದರೆ ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಜೀವಿತದ ಬೆಳವಣಿಗೆ, ದೈವಿಕ ಪ್ರಸನ್ನತೆ ನಮ್ಮೊಟ್ಟಿಗೆ ಇರುವಂಥದ್ದು, ದೈವಿಕ ನಡೆಸುವಿಕೆ ನಮ್ಮೊಟ್ಟಿಗೆ ಇರುವಂಥದ್ದು, ದೈವಿಕ ಮಾರ್ಗದರ್ಶನ, ದೈವಿಕ ಜ್ಞಾನ, ದೈವಿಕ ತಿಳುವಳಿಕೆ, ದೈವಿಕ ಸಶಕ್ತೀಕರಣ, ಸಬಲೀಕರಣ, ದೇವರ ಅನುಗ್ರಹ, ದೇವರ ಇರುವಿಕೆ, ದೇವರ ಪ್ರಸನ್ನತೆಯನ್ನು ನಾವು ದಿನೇ ದಿನೇ ಅನುಭವ ಮಾಡುತ್ತಲೇ ಇರುವಂಥದ್ದು, ಅದು ಕೂಡ ಆಶೀರ್ವಾದವೇ ಆಗಿದೆ. ಆಶೀರ್ವಾದ ಎನ್ನುವಂಥದ್ದನ್ನ ನಾವು ಒಂದು ಚೌಕಟ್ಟಿನಲ್ಲಿ, ಒಂದು ಪರಿಧಿಯಲ್ಲಿ ಅದನ್ನ ನಾವು ಕೂಡಿಟ್ಟು ಅದನ್ನು ಬಚ್ಚಿಟ್ಟಿದ್ದೇವೆ. ನಮಗೆ ಬೇಕಾದಂತ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ತೇವೆ. ಆದರೆ ಅದಕ್ಕಿಂತಲೂ ಮಿಗಿಲಾದದ್ದು ನಮ್ಮ, ಅಂದರೆ ಮನುಷ್ಯ ಜ್ಞಾನ, ವಿವೇಕ, ತಿಳುವಳಿಕೆ, ಶಕ್ತಿ, ಸಾಮರ್ಥ್ಯಕ್ಕಿಂತಲೂ ಮಿಗಿಲಾದದ್ದು ಮತ್ತು ದೇವರ ಆಶೀರ್ವಾದ ಎನ್ನುವಂಥದ್ದನ್ನು ನಾವು ಯಾವ ಪದಗಳಲ್ಲಿ ಅಥವಾ ವಾಕ್ಯ ರಚನೆಯಲ್ಲಿ, ಕವಿತೆಗಳಲ್ಲಿ ಅದೆಲ್ಲವನ್ನು ನಾವು ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲ. ದೇವರ ಕೃಪೆ, ದೇವರ ಪ್ರೀತಿ, ಮಮತೆ, ವಾತ್ಸಲ್ಯ, ದೇವರ ಗುಣಾತಿಶಯ, ದೇವರ ಅನುಗ್ರಹ, ದೇವರ ಒದಗಿಸುವಿಕೆ, ದೇವರು ಕೊಡುವಂತಹ ಪ್ರತಿಯೊಂದು ಸಂಗತಿಗಳು ನಮ್ಮ ಬದುಕಿನಲ್ಲಿ ಎಲ್ಲವೂ ಆಶೀರ್ವಾದದಾಯಕವಾಗುವೊಳಗೆ. ಹಾಗಾಗಿ ದೇವರ ಆಶೀರ್ವಾದ ಎನ್ನುವಂಥದ್ದನ್ನ ನಾವು ದಿನೇ ದಿನೇ ಅನುಭವಿಸ್ತಾ ಇದ್ದೇವೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದ ಕಾರಣ ದೇವರ ಆಶೀರ್ವಾದ ಎನ್ನುವಂಥದ್ದು ಇಹಲೋಕದಲ್ಲಿ ನಾವು ಯಾರೊಟ್ಟಿಗೆ, ಯಾವ ಮನುಷ್ಯರೊಟ್ಟಿಗೆ ಪೈಪೋಟಿಯಲ್ಲಿದ್ದೇವೆಯೋ, ಸ್ಪರ್ಧೆಯಲ್ಲಿದ್ದೇವೆಯೋ ಅದನ್ನು ಜಯಗಳಿಸುವಂತಹ ರೀತಿಯಲ್ಲಿ ಮಾತ್ರ ದೇವರ ಆಶೀರ್ವಾದ ಎನ್ನುವಂಥದ್ದು. ಆದರೆ ದೇವರ ಆಶೀರ್ವಾದ, ಆತನ ಪ್ರಸನ್ನತೆ, ಪ್ರೀತಿ, ಮಮತೆ, ವಾತ್ಸಲ್ಯ, ಆತನ ಗುಣಾತಿಶಯಗಳು, ಆತನ ಎಲ್ಲ ಜ್ಞಾನ, ವಿವೇಕ, ತಿಳುವಳಿಕೆ,
ಆತನಿಂದ ಮೇಲಿನಿಂದ ಬರುವಂತ ಸಕಲ ಸುವರದಾನಗಳು, ಸೌಭಾಗ್ಯಗಳು ಇವೆಲ್ಲವುಗಳು ಅನುಭವಿಸುವುದೇ ಆಶೀರ್ವಾದವಾಗಿದೆ. ದೇವರ ವಾಕ್ಯವಿದು. ಆಮೆನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.